ಅಯ್ಯೋ, ಒಂದು ಗೌರ್ಮೆಂಟ್ ಜಾಬಿಗೆ ರೆಕಮೆಂಡೇಶನ್ ಕೇಳಿದ್ರೆ ಆ ವ್ಯಕ್ತಿ ಏನು ಹೀಗೆಲ್ಲ ಕೇಳ್ತಿದ್ದಾನೆ. ನನ್ನ ಹತ್ರ ಬೇರೆ ಅವ್ನು ಕೇಳ್ತಾ ಇರೋಷ್ಟು ದುಡ್ಡಿಲ್ಲ. ನೀಗೇನು ಮಾಡೋದು ಒಂದು ಗೊತ್ತಾಗ್ತಿಲ್ವೇ ದೇವ್ರೇ. ಅವ್ನು ಹೇಳೋದು ಕೇಳೋಣ ಇಲ್ಲ ಬೇರೆ ಕೆಲಸ ನೋಡ್ಕೊಳ್ಳೋಣ, ಒಂದು ಗೊತ್ತಾಗ್ತಿಲ್ವೇ. ಶೋ, ಸರ್, ನಿಮ್ಮ ಮೇಲಿರೋ ನಂಬಿಕೆಯಿಂದ ನೀವು ಹೇಳಿದ ಮಾತೆಲ್ಲ ಒಪ್ಕೊಂಡೆ. ದಯವಿಟ್ಟು ಹೇಗಾದರೂ ಆ ಜಾಬ್ ನನಗೆ ಸಿಗೋ ಹಾಗೆ ಮಾಡಿ ಸರ್. ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಸರ್, ಮೋಸ ಮಾಡಬೇಡಿ ಸರ್. ಚೇಚೆ, ನಾನು ಕೇಳಿದ್ನೆಲ್ಲ ನೀನು ಕೊಟ್ಟಿದ್ರಿಂದ ಖಂಡಿತ ಈ ಕೆಲಸನ ಕೊಡಿಸ್ತೀನಿ. ಅಪಾಯಿಂಟ್ಮೆಂಟ್ ಆರ್ಡರ್ನ ಇಸ್ಕೊಂಡ್ಬಿಟ್ಟು ನಾನು ನಿನಗೆ ಕಾಲ್ ಮಾಡ್ತೀನಿ. ನೀನು ಸಂತೋಷವಾಗಿ ಮನೆಗೆ ಹೋಗು. ಸರಿ ಸರ್, ನಾನು ನಿಮ್ಮನ್ನೇ ನಂಬಿದ್ದೀನಿ ಸರ್. ನಂಬಿದೆಯಲ್ಲ, ನಾನು ನೋಡ್ಕೊತೀನಿ. ಸರ್, ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳಕ್ಕೆ ಯಾವಾಗ ಬರಬೇಕಾಗುತ್ತೆ ಸರ್? ನನಗೆ ತಿಳಿದಿರೋ ಹಾಗೆ 2-3 ದಿನದಲ್ಲೇ ಸಿಗುತ್ತೆ. ನಾನು ನಿನಗೆ ಕಾಲ್ ಮಾಡ್ತೀನಿ. ಆಮೇಲೆ ನೇರವಾಗಿ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ನ ಇಸ್ಕೊಂಡು ಮನೆಗೆ ಹೋಗು, ಸರಿನಾ? ಹೌದಾ? ಹಾಗಾದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದಕ್ಕೆ 2-3 ದಿನ ಆಗುತ್ತಾ ಸರ್? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗೋ ಥರ ನಾನು ಮಾಡ್ತೀನಿ, ಸರಿನಾ? ನಾನು ಹೇಳದ್ನ ನೀನು ಕೇಳಿದ್ರಿಂದ ನಿನಗೆ ಗೌರ್ಮೆಂಟ್ ಜಾಬ್ ಕೊಡಿಸೋದು ನನ್ನ ಜವಾಬ್ದಾರಿ. ಇದ್ರ ಬಗ್ಗೆ ನೀನು ಯಾವುದೇ ರೀತಿ ಯೋಚನೆ ಮಾಡದೆ ಸಂತೋಷವಾಗಿರು. ನೀನು ಅನ್ಕೊಂಡಿದ್ದ ಥರ ಗೌರ್ಮೆಂಟ್ ಜಾಬಲ್ಲಿ ಜಾಯಿನ್ ಮಾಡ್ಕೊಂಡು ಕೈ ತುಂಬ ದುಡ್ಡು ಸಂಪಾದಿಸು, ಸರಿನಾ? ಸರಿ ಸರ್, ನಾನೀಗ ಹೊರಡ್ಲಾ? ಸರ್, ನಾನು ನಿಮ್ಮನ್ನ ಪೂರ್ತಿ ನಂಬಿ ನೀವು ಹೇಳಿದಕ್ಕೆಲ್ಲ ಒಪ್ಕೊಂಡು ಆ ಥರ ಇದ್ದಿತ್ತು. ಆದ್ರೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೌದೇ? ನಾವಿಬ್ರು ಒಂದಾಗಿರೋ ವಿಡಿಯೋ ಹೊರಗೆ ಬರಬಾರ್ದು ಅಂತ ಇದ್ರೆ ನಾನು ನಿನ್ನ ಕರೆಯುವಾಗೆಲ್ಲ ನೀನ್ ನನ್ನ ಮನೆಗೆ ಬರಲೇಬೇಕು. ಹಾಗೆ ಬಂದ್ರೆ ಮಾತ್ರ ನಾನು ಈ ಕೆಲಸ ಕೊಡಿಸ್ತೀನಿ. ಗೌರ್ಮೆಂಟ್ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ, 10 ಲಕ್ಷ ರೂಪಾಯಿ ಒಂದ್ಸರಿ ಬಂದ ತಕ್ಷಣ ತಕ್ಕೊಟ್ಬಿಡ್ತಾರಾ? ಸರ್, ನೀವು ಒಂದ್ಸಲಿ ಅಂತ ಹೇಳಿದಕ್ಕೆ ನನ್ನ ಮನ್ಸನ್ನ ಕಲ್ ಮಾಡ್ಕೊಂಡು ಇದಕ್ಕೆ ಒಪ್ಕೊಂಡಿದ್ದು. ಈಗೇನ್ ಸರ್ ನೀವು ಮಾತೇ ಬದಲಾಯಿಸ್ತಿದ್ದೀರಾ? ದಯವಿಟ್ಟು ನಂಗೆ ಮೋಸ ಮಾಡಬೇಡಿ ಸರ್. ಏಯ್, ಸುಮ್ಮನೆ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಬಿಡ್ಬೇಡ ನೀನು. ನಾನು 10 ಲಕ್ಷ ರೂಪಾಯಿನ ನಿನಗೋಸ್ಕರ ಆಫೀಸರ್ಗೆ ಕಟ್ಟಾಗಿ ಕೊಟ್ಟಿದ್ದೀನಿ. ನಾನು ಕರಿಬೇಕಾದ್ರೆಲ್ಲ ಬರ್ತಿ ಅಂತ ಹೇಳಿದ್ರೆ ಈಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ನಿನಗೆ ಕೊಡಿಸ್ತೀನಿ. ಏನ್ ಮೇಡಮ್, ನಿಮ್ಗೆ ಓಕೆನಾ? ಸಾರಿ ಸರ್. ಹೇ, ಏನಾಯ್ತೆ? ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ನನ್ನ ಬರ್ಲಿಕ್ಕೆ ಹೇಳ್ಬಿಟ್ಟು ಈ ತರ ಮಾತಾಡದೇ ಇದ್ರೆ ಏನರ್ಥ? ನನ್ನ ಯಾಕೆ ಬರಕ್ ಹೇಳ್ದೆ? ಏಯ್, ಯಾಕೆ ಇವಾಗ ಅಳ್ತಾ ಇದ್ಯಾ ನೀನು? ನಾನ್ ಹಾಗೇನೆ ತಪ್ಪಾಗಿ ಕೇಳ್ಬಿಟ್ಟೆ. ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳ್ಬಿಟ್ಟು ಏನು ಮಾತಾಡ್ತಾ ಇಲ್ಲ ಅಂತ ತಾನೇ ಕೇಳ್ದೆ ನಾನು. ಅದಕ್ಕೆ ಯಾಕೆ ಈ ತರ ಅಳ್ತಾ ಇದ್ಯಾ? ನಾನ್ ಮೋಸ ಹೋಗ್ಬಿಟ್ಟೆ ಕಣೆ. ಏಯ್, ಏನೇ ಆಯ್ತು? ನನಗೆ ಗೊತ್ತಿರೋರೊಬ್ರು ತಿಂಗ್ಳಿಗೆ 50,000 ಸಂಬಳ ಬರೋ ಥರ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಹೇ, ಇಲ್ಲಿ ನೋಡು, ವಿಷಯ ಏನು ಅಂತ ಹೇಳಿ ಆಮೇಲೆ ಅಳು. ಇಲ್ಲಾಂದ್ರೆ ಚೆನ್ನಾಗ್ ಹತ್ಬಿಟ್ಟು ಆಮೇಲೆ ವಿಷಯ ಏನಂತ ಹೇಳು. ಹೀಗೆ ಏನು ಹೇಳ್ದೆ ಆಳ್ತಾ ಇದ್ರೆ ಏನೇ ಅರ್ಥ? ನನಗೆ ಬ್ಯಾಡ್ದಿರೋ ಟೆನ್ಷನ್. ನನಗೆ ಗೊತ್ತಿರೋರೊಬ್ರು ಹೇಳಿದ್ರು ಅಂತ ಗೌರ್ಮೆಂಟ್ ಜಾಬ್ಗೋಸ್ಕರ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. 10 ಲಕ್ಷ ಎಲ್ಲ ನನ್ನ ಕೈಲಿ ಆಗಲ್ಲ ಅಂದೆ. ಅದಕ್ಕೆ ಅವರು ಒಂದ್ಸಲ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ಬೇರೆ ದಾರಿ ಇಲ್ಲದೆ ನಾನು ಅವ್ರ ಮಾತು ನಂಬಿ ಅವ್ರು ಹೇಳ್ದಾಗ ಮಾಡ್ದೆ. ಏಯ್, ಏನೇ ಇದು? ಕೇವಲ ಒಂದೇ ಒಂದು ಕೆಲ್ಸಕ್ಕೋಸ್ಕರ ಅವ್ನ್ ಕೇಳ್ದ ಅಂತ ಅವನ್ ಜೊತೆ ಇರಕ್ಕೆ ಒಪ್ಕೊಂಡ್ಯಾ? ಅದೇ ಕಣೆ, ನಾನ್ ಮಾಡಿದ ದೊಡ್ಡ ತಪ್ಪು. ಸರಿ ಬಿಡು, ಇವಾಗ ಏನ್ ಮಾಡೋಣ ಅಂತ ಇದ್ಯಾ? ನನಗೆ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ನೀನ್ ಏನಕ್ಕೂ ಚಿಂತೆ ಮಾಡದೇ ಇರು. ಇಲ್ಲ ಕಣೆ, ಅವ್ನ್ ನೋಡಕ್ ಒಳ್ಳೆ ಮೋಸ್ಗಾರನ್ ತರ ಇದ್ದಾನೆ. ಅವನಿಗೆ ಪೊಲಿಟಿಷಿಯನ್, ಪೊಲೀಸ್ ಎಲ್ಲಾರ ಕಾಂಟ್ಯಾಕ್ಟ್ ಇದೆ. ಅವನ ಮೇಲೆ ಕಂಪ್ಲೇಂಟ್ ಕೊಟ್ರು ಏನೂ ಪ್ರಯೋಜನ ಇಲ್ಲ. ನಮ್ ಕೈಲಿ ಏನೂ ಮಾಡಕ್ಕಾಗಲ್ಲ. ಇಲ್ ನೋಡು, ಇದೆಲ್ಲ ಅವನ ಜೊತೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿರ್ಬೇಕು. ಇವಾಗ ಎಲ್ಲ ಮುಗ್ದಾದ ಮೇಲೆ ನನ್ನ ಹತ್ರ ಬಂದಾದ್ರೆ ನಾನೇನೇ ಮಾಡೋದು? ಸರಿ ಬಿಡು, ನೀನ್ ಇವಾಗ ಅವನಿಗೆ ಒಂದು ಫೋನ್ ಮಾಡಿ ನಾನು ಹೇಳ್ದಾಗೆ ಮಾತಾಡು. ಅದಕ್ಕೇನು ಅವನು ಉತ್ತರ ಕೊಡ್ತಾನೆ ಅಂತ ನನ್ನ ಹತ್ರ ಹೇಳು. ಸರಿ ಕಣೆ. ಹಲೋ. ಹಾ ರೇಖಾ, ಹೇಳು ರೇಖಾ. ನೀನು ಖಂಡಿತ ಕಾಲ್ ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ಆ ಅಪಾಯಿಂಟ್ಮೆಂಟ್
ಅಪಾಯಿಂಟ್ಮೆಂಟ್ ಆರ್ಡರ್ ವಿಷಯದ ಬಗ್ಗೆನೇ ಕಾಲ್ ಮಾಡಿದ್ದೆ ತಾನೆ, ಅದು ನನ್ನ ಹತ್ರ ಇದೆ. ಸರಿ, ಒಂದ್ಸಾರಿ ಮನೆಗ್ ಬಂದು ಇಸ್ಕೊಂಡು ಹೋಗ್ತೀಯಾ? ಏನೋ ನಾನ್ ಅಲ್ಲಿಗೆ ಬರ್ಬೇಕಾ? ನಾನ್ ಅಲ್ಲಿಗೆ ಬರಕ್ಕಾಗಲ್ಲ. ನನ್ ಬದ್ಲಾಗಿ ನನ್ ಕ್ಲೋಸ್ ಫ್ರೆಂಡ್ ಒಬ್ಳಿದ್ದಾಳೆ, ಅವಳನ್ನ ಬೇಕಾದ್ರೆ ನಿಂಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇನ್ಮೇಲೆ ಅವಳೇ ನನ್ ಬದ್ಲಾಗಿ ಬರ್ತಾಳೆ. ಹೌದಾ? ಸರಿ ಸರಿ, ನನಗೆ ಯಾರು ಬಂದ್ರೂ ಓಕೆನೆ. ಇವಳೇ ನನ್ ಫ್ರೆಂಡ್ ಅನುಪಮ. ಇನ್ಮೇಲೆ ನೀವ್ ಕರ್ದಾಗೆಲ್ಲ ಇವಳೇ ಬರೋದು. ನನ್ನ ಬಿಟ್ಬಿಡಿ. ಹೌದಾ? ಹಾಗಾದ್ರೆ ಸರಿ, ನನಗೆ ನೀನ್ ಬಂದ್ರೆ ಏನು, ನಿನ್ ಫ್ರೆಂಡ್ ಬಂದ್ರೆ ಏನು, ನನಗೆ ಯಾರಾದ್ರೂ ಓಕೆ. ಸರ್, ಅವಳಿಗೂ ಒಂದ್ ಕೆಲ್ಸ ಬೇಕು ಅಂತ ನನ್ನ ಹತ್ರ ಕೇಳಿದ್ಲು, ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಬಂದೆ. ಓ ಹೌದಾ? ಹೌದು ಸರ್. ಸರಿ, ನನ್ಗಿವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂದ್ರಲ್ಲ, ಕೊಟ್ರೆ ಚೆನ್ನಾಗಿರುತ್ತೆ. ನಾನು ಹೇಳಿದ್ದೆಲ್ಲ ನೀ ನಿಜ ಅಂತ ನಂಬಿಟ್ಯಾ? ನಿನಗೆ ಆ ಗೌರ್ಮೆಂಟ್ ಜಾಬ್ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗಲ್ಲ. ಏನ್ ಸರ್, ಯಾಕೆ, ಏನಾಯ್ತು? 10 ಲಕ್ಷ ರೂಪಾಯಿ ಕೇಳಿದಾಗ ಕೊಟ್ಟಿಲ್ಲಲ್ಲ, ಅದಕ್ಕೆ ನಿನಗೆ ಆ ಕೆಲಸ ಸಿಗಲ್ಲ. ಆದ್ರೆ ನಿನ್ನ ನೋಡಿದ ತಕ್ಷಣ ನಿನ್ ಜೊತೆ ಒಂದ್ಸರಿನಾದ್ರೂ ಒಂದಾಗಿರ್ಬೇಕಂತ ಅನಿಸ್ತು. ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಸುಳ್ಳು ಹೇಳಿ ನಿನ್ ಮೇಲೆ ಇರುವಂತ ಆಸೆನ ನಾನ್ ತೀರ್ಸ್ಕೊಂಡೆ. ದುಡ್ಡು ಕೊಡ್ದೇನೆ ನಿನಗೆ ಗೌರ್ಮೆಂಟ್ ಜಾಬ್ ಬೇಕಾ? ಅದಕ್ಕೆ ನಾನ್ ಯಾರಂತ ತೋರಿಸಿದ್ದು. ಈಗ ನೀನು ಎಷ್ಟು ದುಡ್ಡು ಕೊಟ್ರು ಆ ಕೆಲಸ ನಿನಗೆ ಸಿಗಲ್ಲ. ಸರ್, ಇದು ತುಂಬಾ ಅನ್ಯಾಯ. ಹಲೋ, ಏನ್ರಿ ಇದು? ಯಾವ್ದಾದ್ರೂ ಕೆಲ್ಸ ಕೊಡಿಸ್ತೀರಿ ಅಂತ ಇವಳು ನಿಮ್ಮ ಹತ್ರ ಬಂದ್ರೆ ಇವಳ ಜೀವನನೇ ನಾಶ ಮಾಡಿದೀರಾ ನೀವು. ನಿಮಗ್ ಚೂರು ಕನಿಕರನೇ ಇಲ್ವಾ? ಇಲ್ ನೋಡಿ, ಇವಳನ್ನ ಏಮಾರಿಸ್ಬೇಕು ಅಂತ ಅನ್ಕೊಂಡಿದ್ದು ತುಂಬಾ ತಪ್ಪು. ಇದಕ್ಕೆಲ್ಲ ನೀವು ಸರಿಯಾದ ಉತ್ತರ ಕೊಡ್ಲೇಬೇಕು. ಇವಳನ್ನ ಏಮಾರಿಸಿ ಸುಖ ಪಡ್ಕೊಂಡಿದ್ದಲ್ದೆ ಇವಳ ಜೊತೆ ಇದ್ದದನ್ನ ವಿಡಿಯೋನು ತೆಗ್ದಿಟ್ಕೊಂಡಿದೀರಾ ನೀವು. ಇವಳು ನೀವ್ ಹೇಳಿದ್ದನ್ನ ಕೇಳ್ದೇ ಇದ್ರೆ ಇದನ್ನ ಇಂಟರ್ನೆಟ್ ಅಲ್ಲಿ ಹಾಕ್ತೀನಿ ಅಂತ ಹೆದರ್ಸಿದೀರಾ ನೀವು. ಯಾರೇ ನೀನು? ಇವಳಿಗೆ ನ್ಯಾಯ ಕೊಡ್ಸೋಣ ಅಂತ ಬಂದೇನೆ ನೀನು? ನನ್ ಜೊತೆಗೆ ಇರ್ತೀನಂತ ಒಪ್ಕೊಂಡೇ ಬಂದಿದ್ದಿ ಇಲ್ಲಿಗೆ. ಒಂದು ಸೇಫ್ಟಿಗೋಸ್ಕರ ಆ ವಿಡಿಯೋ ತೆಗೆದ್ನೆ ಅಷ್ಟೇ. ಇವಾಗ ನಾನು ಅನ್ಕೊಂಡಾಗೆ ನನ್ನ ಹತ್ರ ಆಟ ತೋರಿಸ್ತಾ ಇದ್ದಾಳೆ. ಯಾವುದೇ ರೀತಿ ಆದಾಯ ಇಲ್ಲದೆ ಕೆಲಸ ಕೊಡ್ಸಕ್ಕೆ ನಾನೇನ್ ಲೂಸಾ? ಇವಳು ಮಾತ್ರ ನಾನು ಹೇಳೋದ್ ಕೇಳಿಲ್ಲ ಅಂದ್ರೆ ನಾವಿಬ್ರು ಒಂದಾಗಿರೋ ವಿಡಿಯೋನ ಖಂಡಿತ ಇಂಟರ್ನೆಟ್ ಅಲ್ಲಿ ಹಾಕ್ತೀನಿ. ಇವಾಗ ವಿಡಿಯೋ ನಿಮ್ ಹತ್ರನೇ ಇದ್ಯಾ? ಹೌದು, ತುಂಬಾ ಸೇಫ್ ಆಗಿ ನನ್ನ ಹತ್ರನೇ ಇದೆ. ಸರಿ, ಬಾರೆ ಹೋಗೋಣ. ಹಾ, ಏಯ್, ಏನೇ ನಕಲಿ ಮಾಡ್ತಾ ಇದ್ದೀರಾ? ಇಷ್ಟೊತ್ತು ಎಲ್ಲಾನ ಕೇಳ್ಕೊಂಡು ನಿಮ್ ಪಾಡಿಗೆ ಎದ್ದೋದ್ರೆ ಏನೇ ಅರ್ಥ? ನಾನ್ ಕೇಳಿದ ಪ್ರಶ್ನೆಗೆ ಇವಾಗ ಉತ್ತರ ಹೇಳಲೇಬೇಕು. ನಾನೊಂದು ಪ್ರೆಸ್ ಅಲ್ಲಿ ರಿಪೋರ್ಟರ್ ಆಗಿದ್ದೀನಿ. ರೇಖಾ ನನ್ ಫ್ರೆಂಡು. ನೀನ್ ಮಾಡಿದ ಕೆಲ್ಸದ್ರಿಂದ ಮನಸೋತು ಕೊರಗಿ ಹೋಗಿದ್ಲು. ಆದ್ರೆ ಇವಳನ್ನ ನೀನ್ ನಂಬಿಸಿ ಮೋಸ ಮಾಡಿದ್ದಕ್ಕೆ ಅವಳತ್ರ ಯಾವ ಆಧಾರನೂ ಇಲ್ದೇ ಇತ್ತು. ಅದಕ್ಕೋಸ್ಕರನೇ ನಾನಿವತ್ತು ಅವಳ ಜೊತೆ ಬಂದಿದ್ದು. ಇವಾಗ ನಮಗೆ ಬೇಕಾದ ಪ್ರೂಫ್ ಎಲ್ಲ ಸಿಕ್ತು. ಏನ್ ಹೇಳ್ತಾ ಇದ್ದೀರಾ? ಹೌದು, ಇವಾಗ ನೀನ್ ಮಾತಾಡಿದ ವಿಷಯ ಎಲ್ಲ ಈ ಪೆನ್ನಲ್ಲಿರೋ ಹಿಡನ್ ಕ್ಯಾಮೆರಾನಲ್ಲಿ ರೆಕಾರ್ಡ್ ಆಗಿದೆ. ನೀನು ರೇಖಾಂಗೆ ಕೆಲ್ಸ ಕೊಡಿಸ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ಯಲ್ಲ, ಅದು ಮಾತ್ರ ಅಲ್ದೆ ನಿನಗ್ ಬೇಕಾದವಾಗೆಲ್ಲ ಅವಳನ್ನ ಯೂಸ್ ಮಾಡಿ ಅದನ್ನ ವಿಡಿಯೋ ಬೇರೆ ತೆಗ್ದಿಟ್ಕೊಂಡಿದ್ಯಾ. ನಮ್ಮ ಹತ್ರ ಇರೋ ಎವಿಡೆನ್ಸ್ ನ ಇಟ್ಕೊಂಡು ನಿನ್ ಮೇಲೆ ನಾವು ಕೇಸ್ ಫೈಲ್ ಮಾಡ್ತೀವಿ. ಆಮೇಲೆ ನಿನಗೆ ಒಂದು 5 ವರ್ಷನಾದ್ರೂ ನೀನ್ ಜೈಲಲ್ಲಿ ಹೋಗಿ ಕಂಬಿ ಎಣಿಸ್ಬೇಕು. ಏನ್ ಹೇಳ್ತಾ ಇದ್ದೀರಾ? ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಇಲ್ಲಿ ನೋಡು, ಇವಾಗ ನಮಗ್ ಬೇಕಾದ ಎವಿಡೆನ್ಸ್ ಎಲ್ಲ ಸಿಕ್ಬಿಡ್ತು. ನೀನ್ ಮಾತಾಡಿದ್ ಎಲ್ಲನೂ ನಮ್ ಟಿವಿ ಚಾನೆಲ್ ಅಲ್ಲಿ ಕೊಟ್ಟು ಟೆಲಿಕಾಸ್ಟ್ ಮಾಡ್ತೀನಿ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ನಾವು. ಇನ್ನು ಮುಂದೆ ನಿನ್ ಬಾಳ ಎಲ್ಲೂ ಬಿಚ್ಚಕ್ಕಾಗಲ್ಲ. ಸ್ವಲ್ಪ ಇರು, ದಯವಿಟ್ಟು ಹಾಗೇನು ಮಾಡಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನಾನು ಹೇಳಿದಾಗೆ ರೇಖಾಗೆ ಕೆಲಸ ಕೊಡಿಸ್ತೀನಿ. ದಯಮಾಡಿ ಈ ವಿಷಯನ ಹೊರಗಡೆ ಯಾರ ಹತ್ರನೂ ಹೇಳ್ಬೇಡಿ. ಇಷ್ಟಾದ್ಮೇಲೂ ನಿನ್ನ ನಂಬೋಕೆ ನಾನೇನು ಹುಚ್ಚಿನ? ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನನಗ್ ಮೋಸ ಮಾಡ್ದಂಗೆ ಇನ್ನ ಎಷ್ಟ್ ಜನ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೋ ಏನೋ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಈಗ್ಲೇ ನಿನ್ ಚಾನೆಲ್ನಲ್ಲಿ ಈ ನ್ಯೂಸ್ನ ಟೆಲಿಕಾಸ್ಟ್ ಮಾಡು. ನಾನು ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಹೆಣ್ಮಕ್ಳ ಜೀವನ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಅಂತ ಇವತ್ತು ತೋರಿಸ್ಬೇಕು. ನನ್ನ ಮಾನ ಮರ್ಯಾದೆಲ್ಲ ಹಾಳಾಗೋಗುತ್ತೆ. ಇವ್ರು ಹೇಳ್ದಾಗೆ ಮಾಡಿದರೆ ನಾನೇನ್ ಮಾಡೋದು? ಅಯ್ಯೋ,